ಹಲೋ ಎವ್ರಿವಾನ್. ಪ್ರಶ್ನೆ ಸಂಖ್ಯೆ 25 ಬಿ ಯನ್ನ ಗಮನಿಸಿ. ಈ ಕೆಳಗಿನ ಕಾರ್ಬನ್ ಸಂಯುಕ್ತಗಳ ಅಣುಸೂತ್ರ ಮತ್ತು ರಚನಾ ವಿನ್ಯಾಸ ಬರೆಯಿರಿ. ಸೈಕ್ಲೋಹೆಕ್ಸೇನ್, ಪ್ರೊಪೆನೋಯಿಕ್ ಆಮ್ಲ, ಪ್ರೋಪ್ 3 ಕಾರ್ಬನ್ ಇದೆ. ಓಯಿಕ್ ಆಮ್ಲ ಅಂದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್ ಕ್ರಿಯಾ ಗುಂಪು ಇರೋದನ್ನ ಅನ್ಸುತ್ತೆ. ಪ್ರೋಪೇನ್ ಅಲ್ವಾ, ಪ್ರೋಪೇನೋಯಿಕ್ ಅಂತ ಬಂದಿದೆ. ಪ್ರೋಪೇನ್ ಏನಂದ್ರೆ ಕಾರ್ಬನ್ ಕಾರ್ಬನ್ ಮಾತ್ರ ಇದೆ. ಸೈಕ್ಲಿಕ್ ರಚನೆ ಉಂಗುರದ ರಚನೆಯನ್ನು ತೋರಿಸುತ್ತೆ. ಹೆಕ್ಸೇನ್ ಅಲ್ಲಿ ಹೆಕ್ಸ್ ಅಂದ್ರೆ ಸರಿ. ಈ ಕಾರ್ಬನ್ಗೆ ಎಷ್ಟು ಬಂಧ ಇದೆ? 2 ಬಂಧ ಆಲ್ರೆಡಿ ಇದೆ. ಈ ಕಾರ್ಬನ್ಗೆ ಒಂದೇ ಬಂಧ, 3 ಹೈಡ್ರೋಜನ್ಗಳನ್ನ ಬಂಧ. ಹಾಗಾಗಿ ಇದು ಪ್ರೊಪೆನೋಯಿಕ್ ಆಮ್ಲ. CH2 CH3 CH2 COOH ಇದು ಪ್ರೊಪೆನೋಯಿಕ್ ಆಮ್ಲದ ಅಣುಸೂತ್ರವಾಗಿರುತ್ತೆ. ಅಥವಾ ಇನ್ನೂ ಶಾರ್ಟ್ ಆಗಿ ಬರೆಯೋದಿದ್ರೆ C2H5 C2H5 COOH ಅಂತ ಕೂಡ ಬರಿಬಹುದು. ಇಲ್ಲಿ ಸೈಕ್ಲೋ ನೋಡಿ, ಎಲ್ಲ ಉಂಗುರದ ರಚನೆಯಲ್ಲಿದೆ, ಎಲ್ಲೂ ಓಪನ್ ಇಲ್ಲ, ಎಲ್ಲ ಕ್ಲೋಸ್ಡ್ ಇದೆ. ಹಾಗಾಗಿ ಇಲ್ಲಿ ಸೈಕ್ಲೋ ಹೆಕ್ಸ್ ಅಂದ್ರೆ 6, 1 2 5 6 6 ಕಾರ್ಬನ್ ಆಟಮ್ ಗಳನ್ನ ಬರ್ಕೊಡುವಂತದ್ದು ಏನಂತ ಇದೆ. ಹಾಗಾಗಿ ಎಲ್ಲವನ್ನ ಏಕಬಂಧದಿಂದ ಜಾಯಿನ್. ಸೈಕ್ಲಿಕ್ ಆಯ್ತಾ, ಹೆಕ್ಸ್ ಆಯ್ತಾ, ಏನಾಯ್ತಾ? ಇಲ್ಲಿ ಪ್ರತಿ ಕಾರ್ಬನ್ ಆಟಮ್ಗೆ 2 ಬಂಧ ಇದೆ, ಇನ್ನೆರಡು ಯಾವ್ದನ್ನ ಸೇರಿಸಬೇಕು? ಹೈಡ್ರೋಜನ್ ಅನ್ನ ಹಾಕಿದ್ರೆ ಆಯ್ತು. ಈಗ ಸ್ಯಾಟಿಸ್ಫೈ ಆಗುತ್ತೆ. ಕಾರ್ಬನ್ ನ ವೇಲೆನ್ಸಿ ಈ ರೀತಿಯಾಗಿ ಸ್ಯಾಟಿಸ್ಫೈ ಆಗುತ್ತೆ. ಇದು ಸೈಕ್ಲೋಹೆಕ್ಸೇನ್. ಇದರ ಅಣುಸೂತ್ರ ನೋಡಿ, 1 2 3 4 5 6 C6. ಹೈಡ್ರೋಜನ್ ಎಷ್ಟಿದೆ? 2 4 6 8 10 12 C6H12 ಇದರ ಅಣುಸೂತ್ರ. ಥ್ಯಾಂಕ್ ಯು.